ಫಸ್ಟ್ ನಾವು ಪಾರ್ಟ್ ಫಿಸಿಕ್ಸ್ ತಗೊಂಡ್ರೆ ಅದರಲ್ಲಿ ಏನ್ ಡಿಲೀಟ್ ಆಗಿದೆ ಅಂತಂದ್ರೆ ಸೆಕೆಂಡ್ ಚಾಪ್ಟರ್ ಏನಿದೆ ಹೌ ಡು ಥಿಂಗ್ಸ್ ವರ್ಕ್ ಅಲ್ಲಿ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಲ್ಲಿ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಮಾತ್ರ ನಿಲ್ಸಿದ್ದಾರೆ. ಎಲೆಕ್ಟ್ರಿಕ್ ಮೋಟರ್ ಇಲ್ಲ, ಎಲೆಕ್ಟ್ರಿಕ್ ಜನರೇಟರ್ ಇಲ್ಲ, ಮತ್ತೆ ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್ ಇಲ್ಲ. ಇಷ್ಟು ಕಾನ್ಸೆಪ್ಟ್ ನ ಡಿಲೀಟ್ ಮಾಡಿದ್ದಾರೆ. ನಾವು ಪಾರ್ಟ್ ಬಿ ಕೆಮಿಸ್ಟ್ರಿಗೆ ಬಂದ್ರೆ ಅದರಲ್ಲಿ ಕಂಪ್ಲೀಟ್ ಒಂದು ಚಾಪ್ಟರ್ನೇ ತೆಗೆದಿದ್ದಾರೆ. ಮುಂಚೆ ಪೀರಿಯಡಿಕ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಅಂತ ಒಂದು ಚಾಪ್ಟರ್ ಇತ್ತು, ಆ ಚಾಪ್ಟರ್ನ ಕಂಪ್ಲೀಟ್ ಆಗಿ ಡಿಲೀಟ್ ಮಾಡಿದ್ದಾರೆ. ಈ ಚಾಪ್ಟರ್ಲಿ ಹಳೆ ಪೇಪರ್ಸ್ ಅಲ್ಲೆಲ್ಲ 3 ಮಾರ್ಕ್ಸ್ ಕ್ವಶನ್ ಕಂಪಲ್ಸರಿ ಬರ್ತಾನೆ. ಬಯಾಲಜಿ ಪಾರ್ಟ್ ಅಲ್ಲಿ ಹೆರಿಡಿಟಿ ಅಂತ ಏನು ಚಾಪ್ಟರ್ ಇದೆ, ಮುಂಚೆ ಅದು ಹೆರಿಡಿಟಿ ಅಂಡ್ ಎವಲ್ಯೂಷನ್ ಅಂತಿತ್ತು. ಆ ಎವಲ್ಯೂಷನ್ ಪಾರ್ಟ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್ ಬರೋದು. ಬಯಾಲಜಿನಲ್ಲಿ 3 ಮಾರ್ಕ್ಸ್ ಕ್ವಶನ್ ಬರ್ತಾ ಇದ್ವಿ ಆ ಚಾಪ್ಟರ್ ಇಂದ. ಫಾಸಿಲ್ಸ್ ಆಗಿರ್ಬೋದು, ಡಿಫ್ರೆನ್ಸ್ ಬಿಟ್ವೀನ್ ಹೋಮೋಲಾಗಸ್ ಅಂಡ್ ಅನಾಲಗಸ್ ಆರ್ಗನ್ಸ್ ಆಗಿರ್ಬೋದು. ಮಕ್ಕಳು ಸರ್, ಈಗ ನೀವು ಹೇಳಿದ್ದೆಲ್ಲ ನಾನು ಕೇಳಿಸ್ಕೊಂಡೆ. ಅದು ನನಗೊಂದು ಇನ್ನೊಂದು ಏನು ಡೌಟು ಅಂತಂದ್ರೆ, ನಮ್ಮ ಮಕ್ಕಳು ಈಗ ರಿವಿಷನ್ ಮಾಡುವಂತ ಟೈಮಲ್ಲಿ ಡಿಲೀಟೆಡ್ ಪೋರ್ಷನ್ ಸಮೇತ ಓದ್ಬಿಡ್ತಾರೆ ಸರ್. ಈಗ ಅವ್ರಿಗೆ ಯಾವ ಡಿಲೀಟ್ ಆಗಿದೆ ಅನ್ನೋದು ಕರೆಕ್ಟ್ ಆಗಿ ಗೊತ್ತಿರಲ್ಲ, ಅದ್ರ ಸಮೇತನೇ ಓದಿರ್ತಾರೆ. ಹಾಗಾಗಿ ನೀವು ಎಕ್ಸಾಕ್ಟ್ ಆಗಿ ಯಾವ ಡಿಲೀಟ್ ಆಗಿದೆ ಅನ್ನೋದನ್ನ ಹೇಳಕ್ಕಾಗುತ್ತಾ ಸರ್? ಈಗ ಖಂಡಿತವಾಗಿ ನೀವು ಹೇಳ್ದಂಗೆ ಮಕ್ಳು ಏನ್ ಮಾಡ್ತಾರೆ, ಫಸ್ಟ್ ಅವ್ರು ಮಾಡೋದೇನೆ ಅವ್ರ ಸೀನಿಯರ್ ಬ್ಯಾಚ್ ಇಂದ ಕ್ಲಾಸ್ ವರ್ಕ್ಸ್ ಇಸ್ಕೊತಾರೆ, ಇಲ್ಲ ಕ್ವಶನ್ ಪೇಪರ್ ಕ್ವಶನ್ ಪೇಪರ್ ನ ಸೈಬರ್ ಅಲ್ಲಿ ಪ್ರಿಂಟ್ ತಗೊಂಡ್ಬರ್ತಾರೆ. ಈಗ ಅದರಲ್ಲಿ ನಮಗೆ ನಿಯರ್ಲಿ 3 to 3.5 ಚಾಪ್ಟರ್ಸ್ ಡಿಲೀಟ್ ಆಗಿದೆ. ಸೊ ಮಕ್ಳು ರಿವಿಷನ್ ಮಾಡ್ಬೇಕಾದ್ರೆ ಏನ್ ಮಾಡ್ಬಿಡ್ತಾರೆ, ಎಲ್ಲ ಓದ್ತಾರೆ. ಅವಾಗ ಅವ್ರಿಗೆ ಇದಕ್ಕೆ ಏನ್ ಕನ್ಫ್ಯೂಷನ್, ನಮ್ಮ ಮಾಸ್ಟರ್ ಇದನ್ನ ಮಾಡೇ ಇಲ್ಲ, ಕ್ವಶನ್ ಕೊಟ್ಟಿದ್ರಲ್ಲಪ್ಪ, ಇದು ಬರವೇ ಇಲ್ಲ, ನಾನು ಫೇಲ್ ಆಗ್ಬಿಡ್ತೀನಿ ಅನ್ಸುತ್ತೆ. ಸೊ ಫಸ್ಟ್ ಮಕ್ಳಿಗೆ ಡಿಲೀಟ್ ಆಗಿರೋ ಪೋರ್ಷನ್ಸ್ ಯಾವ್ದು ಗೊತ್ತಾಗಬೇಕು. ಫಸ್ಟ್ ನಾವು ಪಾರ್ಟ್ ಫಿಸಿಕ್ಸ್ ತಗೊಂಡ್ರೆ ಅದರಲ್ಲಿ ಏನ್ ಡಿಲೀಟ್ ಆಗಿದೆ ಅಂತಂದ್ರೆ ಸೆಕೆಂಡ್ ಚಾಪ್ಟರ್ ಏನಿದೆ ಹೌ ಡು ಥಿಂಗ್ಸ್ ವರ್ಕ್ ಅಲ್ಲಿ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಲ್ಲಿ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಮಾತ್ರ ನಿಲ್ಸಿದ್ದಾರೆ. ಎಲೆಕ್ಟ್ರಿಕ್ ಮೋಟರ್ ಇಲ್ಲ, ಎಲೆಕ್ಟ್ರಿಕ್ ಜನರೇಟರ್ ಇಲ್ಲ, ಮತ್ತೆ ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್ ಇಲ್ಲ. ಇಷ್ಟು ಕಾನ್ಸೆಪ್ಟ್ ನ ಡಿಲೀಟ್ ಮಾಡಿದ್ದಾರೆ. ನೆಕ್ಸ್ಟ್ ನಾವು ಪಾರ್ಟ್ ಬಿ ಕೆಮಿಸ್ಟ್ರಿಗೆ ಬಂದ್ರೆ ಅದರಲ್ಲಿ ಕಂಪ್ಲೀಟ್ ಒಂದು ಚಾಪ್ಟರ್ನೇ ತೆಗೆದಿದ್ದಾರೆ. ಮುಂಚೆ ಪೀರಿಯಡಿಕ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಅಂತ ಒಂದು ಚಾಪ್ಟರ್ ಇತ್ತು, ಆ ಚಾಪ್ಟರ್ ನ ಕಂಪ್ಲೀಟ್ ಆಗಿ ಡಿಲೀಟ್ ಮಾಡಿದ್ದಾರೆ. ಈ ಚಾಪ್ಟರ್ ಅಲ್ಲಿ ಹಳೆ ಪೇಪರ್ಸ್ ಅಲ್ಲೆಲ್ಲ 3 ಮಾರ್ಕ್ಸ್ ಕ್ವಶನ್ ಕಂಪಲ್ಸರಿ ಬರ್ತಾನೆ ಇತ್ತು. ನೀವು ಯಾವುದೇ ಹಳೆ ಪೇಪರ್ ತೆಗೀರಿ, ಅದರಲ್ಲಿ 3 ಮಾರ್ಕ್ಸ್ ಒಂದು ಪೀರಿಯಡಿಕ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಅಲ್ಲಿ ಒಂದು ಕ್ವಶನ್ ಇದ್ದೇ ಇದೆ. ಸೊ ಆ ಚಾಪ್ಟರ್ ನ ಕಂಪ್ಲೀಟ್ ಆಗಿ ಡಿಲೀಟ್ ಮಾಡಿದ್ರೆ ಇಲ್ಲ. ನಮ್ಮ ಕೆಮಿಸ್ಟ್ರಿ ನಲ್ಲಿ ಇರದೆ 4 ಚಾಪ್ಟರ್, ಮುಂಚೆ 5 ಚಾಪ್ಟರ್ ಇತ್ತು. ಪಾರ್ಟ್ ಸಿ ಫಿಸಿಕ್ಸ್ ಬಂದ್ರೆ ಅಲ್ಲಿ ನಮಗೆ ಸಸ್ಟೈನಬಲ್ ಮ್ಯಾನೇಜ್ಮೆಂಟ್ ಆಫ್ ಎನರ್ಜಿ, ಅದಕ್ಕೆ ಅದು ಫಿಸಿಕ್ಸ್ ಅಲ್ಲಿ ಬರೋದು, ಪಾರ್ಟ್ 1 ಅಲ್ಲಿ ಬರೋದು. ಆ ಚಾಪ್ಟರ್ ಕಂಪ್ಲೀಟ್ ಆಗಿ ತೆಗೆದಿದ್ದಾರೆ. ಬಯಾಲಜಿ ಪಾರ್ಟ್ ಅಲ್ಲಿ ಹೆರಿಡಿಟಿ ಅಂತ ಏನ್ ಚಾಪ್ಟರ್ ಇದೆ, ಮುಂಚೆ ಅದು ಹೆರಿಡಿಟಿ ಅಂಡ್ ಎವಲ್ಯೂಷನ್ ಅಂತಿತ್ತು. ಆ ಎವಲ್ಯೂಷನ್ ಪಾರ್ಟ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್ ಬರೋದು. ಬಯಾಲಜಿನಲ್ಲಿ 3 ಮಾರ್ಕ್ಸ್ ಕ್ವಶನ್ ಬರ್ತಾ ಇದ್ವಿ ಆ ಚಾಪ್ಟರ್ ಇಂದ. ಫಾಸಿಲ್ಸ್ ಆಗಿರ್ಬೋದು, ಡಿಫ್ರೆನ್ಸ್ ಬಿಟ್ವೀನ್ ಹೋಮೋಲಾಗಸ್ ಅಂಡ್ ಅನಾಲಗಸ್ ಆರ್ಗನ್ಸ್ ಆಗಿರ್ಬೋದು. ಸೊ ಮಕ್ಕಳು ಹಳೆ ಪೇಪರ್ ತಗೋತಿದ್ದಂಗೆ ಕ್ವಶನ್ ನೋಡಿದ್ರೆ ನೋಡ್ತಿದ್ದಂಗೆ ಇದೇನಪ್ಪ, ಇದು ನನಗೆ ಗೊತ್ತೇ ಇಲ್ಲ. ಗೊತ್ತಿಲ್ಲ ಅಂದ್ರೆ ಅದು ಈ ಸರಿ ಟೆಕ್ಸ್ಟ್ ಬುಕ್ ಅಲ್ಲಿ ಇಲ್ಲ. ಈಗ ಮಕ್ಳಿಗೆ ಗೊತ್ತಾಗಿದ್ದು ಯಾವ್ದು ಈ ತರ ಕ್ವಶನ್ ಬರ್ಬೋದು 4 ಮಾಡಲ್ ಪೇಪರ್ ಬಂದಾಗ ಮಾತ್ರ. ಅದಕ್ಕೆ ಮುಂಚೆ ಅವ್ರು ಏನ್ ಯೂಸ್ ಮಾಡೋರು, ಹಳೆ ಪೇಪರ್ಸ್ ತಗೊಳ್ಳೋರು. 2021 ಆಚೆಗಿಂದ ಎಲ್ಲ ಪೇಪರ್ಸ್ ತಗೊಂಡಾಗ ಈ ಎಲ್ಲ ಚಾಪ್ಟರ್ಸ್ ಇರ್ತಾ ಇತ್ತು. ಸೊ ನಮಗೆ 3.5 ಚಾಪ್ಟರ್ಸ್ ಡಿಲೀಟ್ ಮಾಡಿದ್ದಾರೆ. ಹಂಗಾಗಿ ಮಕ್ಳೇನ್ ಮಾಡ್ಬೇಕು, ಫಸ್ಟ್ ಹಳೆ ಪೇಪರ್ ನ ರೆಫರ್ ಮಾಡ್ಬೇಕಾದ್ರೆ ಯಾವ್ದು ಡಿಲೀಟೆಡ್ ಚಾಪ್ಟರ್ಸ್ ಇಂದ ಬಂದಿರೋ ಕ್ವಶನ್ಸ್ ಅದನ್ನ ಐಡೆಂಟಿಫೈ ಮಾಡಿ ಅದನ್ನ ಪ್ರಾಕ್ಟೀಸ್ ಮಾಡೋದು ಬಿಟ್ಟು ಇರೋಂತ ಚಾಪ್ಟರ್ಸ್ ಮಾತ್ರ ತಗೋ. ಫಿಸಿಕ್ಸ್ ಅಲ್ಲಿ ನಮ್ಗೆ 2 ಚಾಪ್ಟರ್ ಹೋಗುತ್ತೆ, ಸಸ್ಟೈನಬಲ್ ಮ್ಯಾನೇಜ್ಮೆಂಟ್ ಆಫ್ ನ್ಯಾಚುರಲ್ ರಿಸೋರ್ಸಸ್ ಒಂದು, ಇನ್ನೊಂದು ಮತ್ತೆ 2ನೇ ಚಾಪ್ಟರ್ ಲೌಡು ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ಸ್ ಅಲ್ಲಿ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಮಾತ್ರ ಇದೆ, ಮೋಟರ್ ಇಲ್ಲ, ಜನರೇಟರ್ ಇಲ್ಲ, ಮತ್ತೆ ಫ್ಲೆಮಿಂಗ್ ರೈಟ್ ಹ್ಯಾಂಡ್ ರೂಲ್ ಇಲ್ಲ. ಕೆಮಿಸ್ಟ್ರಿನಲ್ಲಿ ಬಂದ್ರೆ 1 ಚಾಪ್ಟರ್ ಕಂಪ್ಲೀಟ್ ಇಲ್ಲ, ದಟ್ ಇಸ್ ಪೀರಿಯಡಿಕ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್. ಬಯಾಲಜಿನಲ್ಲಿ ಎವಲ್ಯೂಷನ್ ಅನ್ನ ಪಾರ್ಟ್ ತೆಗೆದಿದ್ದಾರೆ. ಸೊ ಇಷ್ಟನ್ನ ಮಕ್ಕಳು ಕಾನ್ಸಂಟ್ರೇಟ್ ಮಾಡ್ಕೊಂಡು ಈಗೇನ್ ನಮಗಿದೆ 13 ಚಾಪ್ಟರ್ ಅಷ್ಟನ್ನ ಮಾತ್ರ ಓದಿದ್ರೆ ಅವ್ರು ಗಾಬರಿ ಪಡೋ ಅವಶ್ಯಕತೆ ಇರಲ್ಲ. ಈಸಿಯಾಗಿ ಅವ್ರು ಏನ್ ಮಾಡ್ಬೋದು, ಸ್ಕೋರ್ ಮಾಡ್ಬೋದು, ಒಳ್ಳೆ ಮಾರ್ಕ್ಸ್ ತೆಗಿತಾರೆ. ತುಂಬಾ ಸುಲಭವಾಗಿ. ಯಾಕಂದ್ರೆ ಹೋದ್ ಸರಿ ಕಂಪೇರ್ ಮಾಡಿದ್ರೆ 16 ಚಾಪ್ಟರ್ ಇತ್ತು, ಈಗ 13 ಆಗಿದೆ. 13ರಲ್ಲಿ ಎವಲ್ಯೂಷನ್ ಅಲ್ಲಿ ಅರ್ಧ ಪಾರ್ಟ್ ತೆಗೆದ್ರೆ 12.5 ಚಾಪ್ಟರ್ ಮಾತ್ರ ಬರುತ್ತೆ. ತಿರ್ಗಾ ಫಿಸಿಕ್ಸ್ ಅಲ್ಲಿ ಇನ್ನರ್ಧ ತೆಗ್ದಿರ, ಹಂಗ್ ತಗೊಂಡ್ರೆ ಬರೀ 12ಕ್ಕೆ ಬರುತ್ತೆ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ. ಸೊ ಚಾಪ್ಟರ್ಸ್ ಕಡಿಮೆ ಇದೆ, 80 ಔಟ್ ಆಫ್ 80 ತೆಗಿಯಕ್ಕೆ ತುಂಬಾ ಚಾನ್ಸಸ್ ಜಾಸ್ತಿ ಇದೆ. ಸೊ ಹಂಗಾಗಿ ಅವ್ರು ಏನ್ ಮಾಡ್ಬೇಕು, ಡಿಲೀಟೆಡ್ ಕ್ವಶನ್ಸ್ ನ ಬಿಟ್ಟು ಸಿಲೆಬಸ್ ಇರೋದನ್ನ ಮಾತ್ರ ಓದಿದ್ರೆ ತುಂಬಾ ಈಸಿಯಾಗಿ ಅವರು 80ಗೆ 80 ಮಾರ್ಕ್ಸ್ ನ ಸ್ಕೋರ್ ಮಾಡ್ಬೋದು. ಕೇಳಿದ್ರಲ್ಲ ವಿದ್ಯಾರ್ಥಿಗಳೇ, ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೊಂತೀನಿ ನಾನು. ಯಾಕಂದ್ರೆ ನೀವು ಪ್ರತಿ ಸಲ ನಮ್ಗೆ ಕೇಳ್ತೀರಿ ಸರ್ ಡಿಲೀಟೆಡ್ ಪೋರ್ಷನ್ ಯಾವ್ದಿದೆ, ನಾವು ಕೆಲವೊಂದ್ಸಲಿ ಓದೋ ಟೈಮಲ್ಲಿ ನಮ್ಗೆ ಕನ್ಫ್ಯೂಸ್ ಆಗುತ್ತೆ ಅನ್ನೋ ಪ್ರಶ್ನೆಯನ್ನ ಕೇಳ್ತಾ ಇದ್ರಿ. ಈಗ ಅದಕ್ಕೆ ಉತ್ತರ ಸಿಕ್ಕಿದೆ ಅಂತ ಅನ್ಕೊಂತೀನಿ ಸರ್. ಈಗ ನೀವು ಹೇಳಿರೋಷ್ಟರಲ್ಲಿ ಮಕ್ಕಳು ಪಾಸ್ ಆಗ್ತಾರ ಸರ್? ಎಷ್ಟು ಮಾರ್ಕ್ಸ್ ಬರ್ಬೋದು? ಅಷ್ಟು ನೀವು ವಿಡಿಯೋ ಏನ್ ಹೇಳಿದ್ದೀರಾ, ಇದರಲ್ಲಿ ಎಷ್ಟು ಮಾರ್ಕ್ಸ್ ಮಕ್ಕಳಿಗೆ ಎಕ್ಸಾಮ್ ಅಲ್ಲಿ ಬರುತ್ತೆ ಸರ್? ನಾನು ಇವಾಗ ಏನ್ ಮಕ್ಳಿಗೆ ಹೇಳಿದ್ರೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಅಂತ, ಅದ್ರಲ್ಲಿ ಬರೀ ಪಾಸ್ ಅಂತ ನಾನು ಹೇಳಕ್ ಹೋಗಲ್ಲ. ಮಕ್ಕಳು ನನಗೆ ಹೇಳಿದಷ್ಟು ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನ ಕರೆಕ್ಟ್ ಆಗಿ ಅವರು ಅರ್ಥ ಮಾಡ್ಕೊಂಡು ಎಕ್ಸಾಮ್ ಬರೆದ್ರೆ ಬರೀ ಪಾಸ್ ಅಲ್ಲ, ಮಿನಿಮಮ್ 40 ಇಂದ 50 ಮಾರ್ಕ್ಸ್ ಬರುತ್ತೆ. ಅಂದ್ರೆ 80ಗೆ ಪಾಸಿಂಗ್ ಬೇಕಾಗಿರೋದು ಬರೀ ನಮ್ಗೆ 35%. 40 to 50 ಅಂತಂದ್ರೆ ಮೋರ್ ದನ್ 50% ಸ್ಕೋರ್ ಮಾಡೋ ಚಾನ್ಸಸ್ ಇರುತ್ತೆ. ಗ್ಯಾರಂಟಿ 100% ಇದಕ್ಕೆ ನಾನ್ ಗ್ಯಾರಂಟಿ. ಎಕ್ಸಾಮ್ ಆದ್ಮೇಲೆ ನಾನೇ ನಿಮ್ ಜೊತೆ ಬಂದು ಇನ್ನೊಂದು ವಿಡಿಯೋ ಮಾಡ್ತೀನಿ. ಖಂಡಿತ ನಾನು ಹೇಳಿದ ಕಾನ್ಸೆಪ್ಟ್ ಮಕ್ಳು ಓದಿ ಅವ್ರಿಗೆ 40 ಮಾರ್ಕ್ಸ್ ಬರ್ಲಿಲ್ಲ ಅಂತಂದ್ರೆ ನಾನು ಅವ್ರಿಗೆ ಉತ್ತರ ಕೊಡ್ತೀನಿ. ಇನ್ನೊಂದು ಯಾವ ರೀತಿ ಓದ್ಬೇಕು, ನಾನು ಆಗ್ಲೇ ಹೇಳ್ದಂಗೆ ಸೈನ್ಸ್ ಓದ್ಬೇಕಾಗಿರೋದು ಅವ್ರು ಬಯಾಟ್ ಮಾಡಬಾರ್ದು, ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡು ಫಸ್ಟ್ ಮೇಜರ್ ಮಿಸ್ಟೇಕ್ ನಮ್ಮ ಮಕ್ಳು ಮಾಡೋದು
ಒಂದು ಕ್ವಶನ್ ನ ನೀಟಾಗಿ ಓದಿ ಅರ್ಥ ಮಾಡ್ಕೋಬೇಕು. ಫಸ್ಟ್ 15 ಮಿನಿಟ್ಸ್ ಏನ್ ಪೇಪರ್ ಕೊಡ್ತಾರೆ ಅದ್ರಲ್ಲಿ ಅವ್ರ ಕ್ವಶನ್ ನ ನೀಟಾಗಿ ಓದ್ ಅರ್ಥ ಮಾಡ್ಕೊಂಡು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನ ಪ್ರಾಕ್ಟೀಸ್ ಮಾಡಿದ್ರೆ ಪಾಸಿಂಗ್ ಅಲ್ಲ, ನಾನು ಇವಾಗ್ಲೇ ಬರ್ಕೊಡ್ತೀನಿ ನಿಮ್ಗೆ 40 ರಿಂದ 50 ಮಾರ್ಕ್ಸ್, ಮೋರ್ ದನ್ 50% ತೆಗಿತಾರೆ. ಈಸಿಯಾಗಿ ಅವ್ರಿಗೆ ಒಳ್ಳೆ ಮಾರ್ಕ್ಸ್ ಬರುತ್ತೆ. ಖಂಡಿತ ಸರ್. ಇಷ್ಟೊತ್ತು ನಮ್ ಜೊತೆಲಿ ಇದ್ದು ನೀವು ಈ ಕಾರ್ಯಕ್ರಮಕ್ಕೆ ಬಂದು ತುಂಬಾ ಸರಳವಾಗಿ ಮತ್ತೆ ತುಂಬಾ ಡೆಪ್ತ್ ಆಗಿ ನೀವು ಹೇಳ್ಕೊಟ್ಟಿದ್ದಾರೆ ಯಾವ ರೀತಿಯಲ್ಲಿ ಮಕ್ಕಳು ಓದ್ಬೇಕು ಮತ್ತೆ ಪಾಸ್ ಆಗ್ಲಿಕ್ಕೆ ತುಂಬಾ ಕಷ್ಟ ಇರುವಂತದ್ದು ಮಕ್ಕಳಿಗೆ ತುಂಬಾ ಟಾಪಿಕ್ಸ್ ಅನ್ನು ಹೇಳ್ಕೊಟ್ಟಿದ್ದೀರಾ. ಇಷ್ಟು ಟಾಪಿಕ್ಸ್ ಗಳನ್ನು ನೀವು ಎಲ್ಲರೂ ಮಕ್ಕಳು ಕೂಡ ಪ್ರಾಕ್ಟೀಸ್ ಮಾಡಿ, ಇದೇ ಒಂದು PDF ಅನ್ನು ಕೂಡ ನಾವು ಬೇಕಂದ್ರೆ ಈ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀವಿ, ಡೌನ್ಲೋಡ್ ಮಾಡ್ಕೊಂಡು ನೀವು ಮನೆಯಲ್ಲಿ ಆರಾಮಾಗಿ ಪ್ರಾಕ್ಟೀಸ್ ಮಾಡ್ಬೋದು. ಇನ್ನು ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ. ಅದೇ ರೀತಿಯಲ್ಲಿ ಇನ್ನೂವರೆಗೂ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ, ನಿಮ್ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಎಕ್ಸಾಮ್ ಇನ್ನೇನು ತುಂಬಾ ಹತ್ರ ಬಂದ್ಬಿಟ್ಟೈತೆ, ಎಲ್ಲರೂ ಕೂಡ ಚೆನ್ನಾಗಿ ಮಾರ್ಕ್ಸ್ ತೆಗಿಬೇಕು, ಪಾಸ್ ಆಗ್ಬೇಕು ಮತ್ತೆ ಔಟ್ ಆಫ್ ಔಟ್ ತೆಗಿಬೇಕು ಅಂತ ನಾವು ಈ ಮೂಲಕ ಕೇಳ್ಕೊತಿದೀವಿ. ಸರ್ ತುಂಬಾ ಥ್ಯಾಂಕ್ಸ್ ಸರ್ ನಿಮ್ ಟೈಮ್ ಕೊಡ್ಲಿಕ್ಕೆ. ಥ್ಯಾಂಕ್ ಯು ಸರ್. ನಾನ್ ಮಕ್ಳಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಎಲ್ಲರೂ ಎಕ್ಸಾಮ್ ಅಲ್ಲಿ ಚೆನ್ನಾಗಿ ಮಾಡಿ 2024-25 ಅಲ್ಲಿ ತುಂಬಾ ನಿಮ್ಗೆ ಅಮಾಂಗ್ 6 ಸಬ್ಜೆಕ್ಟ್ಸ್ ಅಲ್ಲಿ ತುಂಬಾ ಈಸಿ ಸಬ್ಜೆಕ್ಟ್ ಯಾವ್ದು ಔಟ್ ಆಫ್ ಔಟ್ ಸ್ಕೋರ್ ಮಾಡಕ್ಕೆ ಅಂತಂದ್ರೆ ನಾನು ಸೈನ್ಸ್ ಟೀಚರ್ ಆಗಿ ಸೈನ್ಸ್ ಅಂತಾನೆ ಹೇಳ್ತೀನಿ. ಯಾಕೆ ಅಂತಂದ್ರೆ ನಂಬರ್ ಆಫ್ ಚಾಪ್ಟರ್ಸ್ ಎಲ್ಲ 6 ಸಬ್ಜೆಕ್ಟ್ ಅಲ್ಲಿ ನಮ್ದೇ ಮಾತ್ರ ಕಡಿಮೆ ಇರೋದು, ಬರೀ 13 ಚಾಪ್ಟರ್ಸ್ ಇದೆ. ಹಾಗಾಗಿ ಈಸಿಯಾಗಿ ನೀವು 80ಕ್ಕೆ 80 ತೆಗಿಬಹುದು. ಚೆನ್ನಾಗಿ ಓದಿ, ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ಒಳ್ಳೆ ರಿಸಲ್ಟ್ ಬರಲಿ, ಎಲ್ಲ ಮಕ್ಳಿಗೂ SLC ಎಕ್ಸಾಮ್ ಅಲ್ಲಿ ಒಳ್ಳೇದಾಗ್ಲಿ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು.